Hello everyone, welcome to our YouTube channel Tectonic Science. Dear aspirants, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ದಿನ ನಿಮಗೆಲ್ಲರೂ ಒಂದು ಖುಷಿ ಪಡುವ ವಿಷಯ ಏನೆಂದರೆ ಕೆಸೆಟ್ 2025ರ ಅಂತಿಮ ಫಲಿತಾಂಶ ಪ್ರಕಟ ಮತ್ತು ಕಟ್ ಆಫ್ ಏನಾಗಿದೆ ರಿಲೀಸ್ ಆಗಿದೆ. ಸೊ ಇದರ ಬಗ್ಗೆ ನಾವು ಇನ್ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕೆಸೆಟ್ 2025ರ ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಏನಾಗಿದೆ ಅಂದ್ರೆ ಈ ದಿನಾಂಕ 21/11/2025ರಂದು ವೆಬ್ಸೈಟ್ ನಲ್ಲಿ ರಿಲೀಸ್ ಆಗಿದೆ ಮತ್ತು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ವಿಷಯವಾರು ಅಂಕಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025ರ ಫಲಿತಾಂಶಗಳ ಒಂದು ಪ್ರಕಟಣೆಯನ್ನು ಸಹ ಕೆಎದವರು ಹೊರಡಿಸಿದ್ದಾರೆ. ಒಂದು ಪ್ರಕಟಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ಪ್ರಾಧಿಕಾರ ಒಂದು ಏನ್ ಮಾಡಿದೆ ಅಂದ್ರ ಕೆಎ 2025ರ ನವೆಂಬರ್ 2ರಂದು ನಡೆಸಿದ ಕೆಸೆಟ್ 2025ರ ಫಲಿತಾಂಶವನ್ನು ಯುಜಿಸಿ ಮಾರ್ಗಸೂಚಿಗಳು ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಏನ್ ಮಾಡಿದೆ ಅಂದ್ರ ಪ್ರಕಟಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆ ನಿರ್ಧರಿಸಲು ಕೆಸೆಟ್ 2025ರ ಪರೀಕ್ಷೆಯನ್ನು ನಡೆಸಿದೆ. 2025ರ ನವೆಂಬರ್ 2ರಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ 3ನೇ ಬಾರಿ ಕೆಸೆಟ್ ಪರೀಕ್ಷೆಯನ್ನು ನಡೆಸಿದೆ. ಕೆಸೆಟ್ 2025ರ ಪರೀಕ್ಷೆಯು ರಾಜ್ಯದ 11 ಜಿಲ್ಲೆ ಕೇಂದ್ರಗಳಲ್ಲಿ ಏನಾಗಿತ್ತು ನಡೆದಿತ್ತು. 33 ವಿಷಯಗಳಿಗೆ ಒಟ್ಟು 1,34,826 ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಆನ್ಲೈನ್ ಮಾದರಿಯಲ್ಲಿ ಏಕ ಹಂತದಲ್ಲಿ ಏನು ಒಂದು ಅಪ್ಲಿಕೇಶನ್ ಹಾಕಿದ್ರು. ಇದರಲ್ಲಿ 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಅನ್ನು ಎರಡನ್ನೂ ಬರೆದಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸಲು ಒಂದು ಸಲುವಾಗಿ ಪಾರದರ್ಶಕಗೊಳಿಸಬೇಕಂತಂದು ತಾತ್ಕಾಲಿಕ ಕೀ ಉತ್ತರಗಳನ್ನು ಕೆಇಎ ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಬಂದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿ ಅಂತಿಮಗೊಳಿಸಿ ಉತ್ತರದ ಆಧಾರದ ಮೇಲೆ ಏನ್ ಮಾಡಿದ್ರು ಸಿದ್ಧಪಡಿಸಿದ್ರು. ದಿನಾಂಕ 15/11/2025ರಂದು ತಾತ್ಕಾಲಿಕ ಅಂಕಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿತ್ತು. ಯುಜಿಸಿ ಸೂತ್ರ ಮತ್ತು ರಾಜ್ಯದ ಮೀಸಲಾತಿ ನೀತಿ ಪ್ರಕಾರ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು ಆಧರಿಸಿ ಮೆರಿಟ್ ಲಿಸ್ಟ್ ಅನ್ನು ಏನ್ ಮಾಡಿದ್ರು ಅಂದ್ರೆ ತಯಾರಿಸಲಾಗಿತ್ತು. ಕೆಸೆಟ್ 2025ರ ಫಲಿತಾಂಶದ ಗಣನೆಯ ಹಂತಗಳು ಏನಂದ್ರ ಹಂತ 1 ಎರಡು ಪೇಪರ್ಗಳಿದ್ದು ಪೇಪರ್ 1 ಮತ್ತು ಪೇಪರ್ 2ಗಳಿದ್ದು ಹಾಜರಾದ ಒಟ್ಟು ಅಭ್ಯರ್ಥಿಗಳ 6% ಅಭ್ಯರ್ಥಿಗಳನ್ನು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಏನ್ ಮಾಡ್ತಾರಂದ್ರ ಒಂದು ಸೆಲೆಕ್ಷನ್ ಮಾಡ್ತಾರ. ನೆಕ್ಸ್ಟ್ ಹಂತ 2 ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ಗಳನ್ನು ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ ಎರಡು ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಲಿಸ್ಟ್ ಏನ್ ಮಾಡ್ತಾರಂದ್ರ ತಯಾರಿಸಲಾಗಿತ್ತು. ನೆಕ್ಸ್ಟ್ ಹಂತ 3ರಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಎರಡು ಪೇಪರ್ಗಳಿಗೂ ಹಾಜರಾಗಬೇಕು. ಎಲ್ಲರಿಗೂ ಇದು ತಿಳಿದಿದೆ. ಫಸ್ಟ್ ಸಾಮಾನ್ಯ ವರ್ಗ ಜನರಲ್ ಅಥವಾ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು ಒಟ್ಟು ಅಂಕಗಳಲ್ಲಿ 40% ಅಂದ್ರೆ 300 ಅಂಕಗಳಿಗೆ 120 ಅಂಕಗಳನ್ನು ಗಳಿಸಬೇಕು. ನೆಕ್ಸ್ಟ್ ಮೀಸಲಾತಿ ವರ್ಗಗಳು SC, ST, ನೆಕ್ಸ್ಟ್ ಕ್ಯಾಟಗರಿ 1, 2A, 2B, 3A, 3B, PWD, ತೃತೀಯ ಲಿಂಗ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂದ್ರೆ 300 ಮಾರ್ಕ್ಸ್ಗೆ 105 ಮಾರ್ಕ್ಸ್ಗಳನ್ನು ಏನ್ ಮಾಡ್ಬೇಕಂದ್ರ ಗಳಿಸಬೇಕು. ಸ್ಲಾಟ್ ವಿಂಗಡಣೆ ಕುರಿತು ವಿಶೇಷ ಸೂಚನೆಗಳು ಏನಂದ್ರೆ ಮೊದಲನೇದಾಗಿ ಸ್ಲಾಟ್ಗಳನ್ನು ವಿಂಗಡಿಸುವಾಗ ಬಂದ ಅಂಕದ ಭಿನ್ನರಾಶಿ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಫಸ್ಟ್ ಸ್ಲಾಟ್ ಎಂದು ಪರಿಗಣಿಸಲಾಗುವುದು. ಸೆಕೆಂಡ್ 1ಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಸಮೀಪದ ಪೂರ್ಣಾಂಕಗಳನ್ನು ಏನ್ ಮಾಡ್ತಾರ ಅಂದ್ರ ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್ ಯುಜಿಸಿ ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆಯಾಗುತ್ತಾರೆ. ಅವರು ಸ್ಲಾಟ್ ಸಂಖ್ಯೆಯನ್ನು ಏನ್ ಮಾಡಬಾರದು ಮೀರಿದರೂ ಸಹ ಏನಾಗ್ತಾರ ಅಂದ್ರ ಸೆಲೆಕ್ಷನ್ ಆಗ್ತಾರ. ಹೀಗಾಗಿ 1,21,052 ಅಭ್ಯರ್ಥಿಗಳ ಮೇಲೆ 6% ನಿಯಮದ ಪ್ರಕಾರ ಲಭ್ಯವಾಗಬೇಕಾದ ಸ್ಲಾಟ್ಗಳು 7,263 ಆಗಿದ್ದು, ಆದರೆ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು 8,383 ಅಭ್ಯರ್ಥಿಗಳು ಏನಾಗಿದ್ದಾರೆ ಎಂದೇ ಅರ್ಹರಾಗಿದ್ದಾರೆ ಆಲ್ ಸಬ್ಜೆಕ್ಟ್ಸ್. ನೆಕ್ಸ್ಟ್
ಪ್ರಕಟಿತ ಮಾಹಿತಿಯಲ್ಲಿ ಒಳಗೊಂಡಿರುವ ವಿವರಗಳು. ಕೆಎ ವೆಬ್ಸೈಟ್ನಲ್ಲಿ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಒಂದನೇದಾಗಿ ವಿಷಯವಾರು ಮತ್ತು ವರ್ಗವಾರು ನೋಂದಾಯಿತರು, ಪರೀಕ್ಷೆ ಬರೆದವರು, ಅರ್ಹ ಅಥವಾ ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ. ಎರಡನೇದು 40% ಅಂದ್ರೆ ಜಿಎಂ ಮತ್ತು 35% ರಿಸರ್ವ್ಡ್ ಅಂಕಗಳು ಪಡೆದ ಅಭ್ಯರ್ಥಿಗಳ ವಿವರ. ನೆಕ್ಸ್ಟ್ ವಿಷಯವಾರು ಮತ್ತು ವರ್ಗವಾರು ಲಭ್ಯವಿರುವ ಸ್ಲಾಟ್ಗಳು. ಕೊನೆಯದಾಗಿ ಆಯ್ಕೆಗೊಂಡವರ ಸಂಖ್ಯೆ ಮತ್ತು ವಿಷಯ ವರ್ಗವಾರು ಕಟ್ ಆಫ್ಗಳ ಅಂಕಗಳು, ಹಾಜರಾದ ಅರ್ಹರಾದ ಅಭ್ಯರ್ಥಿಗಳ ಅಪ್ಲಿಕೇಶನ್ ಸಂಖ್ಯೆಗಳು, ಅಭ್ಯರ್ಥಿಗಳ ಅರ್ಜಿಯ ಸಮಯದಲ್ಲಿ ಘೋಷಿಸಿರುವ ವರ್ಗದ ಆಧಾರದ ಮೇಲೆಯೂ ಸ್ಲಾಟ್ಗಳನ್ನು ಏನ್ ಮಾಡಿದೆ ಅಂದ್ರೆ ನಿಗದಿಸಲಾಗಿದೆ. ಕಾರಣ ವರ್ಗ ಬದಲಾವಣೆಗೆ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ಈಗ 3A ಅಂತೂ ಅಥವಾ 3B ಅಂತಿದ್ರಂದ್ರ ಅದ್ರೊಳಗೆ ಇರ್ಬೇಕು ನೀವು. ಆಮೇಲೆ SC ಇತ್ರಿ ST ಇತ್ರಿ ಅಂದ್ರ ನಡೆಯಂಗಿಲ್ಲ. ನೆಕ್ಸ್ಟ್ ಒಂದಿಷ್ಟು ಮುಖ್ಯ ಸೂಚನೆಗಳು. ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು, ಸ್ವಯಂ ಘೋಷಣೆ ಮತ್ತು ದಾಖಲಾತಿಗಳ ಪರಿಶೀಲನೆ ಕೆಸೆಟ್ 2025ರ ಅಧಿಸೂಚನೆ ಪ್ರಕಾರ ನಡೆಯುತ್ತದೆ. ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿಯ ಸರಿ ಹೊಂದುವಿಕೆ ಕೆಎ ಹೊಣೆಗಾರರಾಗಲ್ಲ. ಕೆಸೆಟ್ 2025ರ ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದಕ್ಕೆ ಕೆಎ ಜವಾಬ್ದಾರಿ ಸೀಮಿತವಾಗಿದೆ. ಅರ್ಹತಾ ಪ್ರಮಾಣ ಪತ್ರಗಳನ್ನು ದಾಖಲಾತಿ ಪರಿಶೀಲನೆಯ ನಂತರ ಶೀಘ್ರದಲ್ಲೇ ನೀಡಲಾಗುವುದು. ಏನ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ. ಸೊ ಹೀಗಾಗಿ ನೀವು ಅಪ್ಲಿಕೇಶನ್ ಮತ್ತೆ ನಿಮ್ದು PG ಮಾರ್ಕ್ಸ್ ಕಾರ್ಡು, ನೀವು ಯಾವ ಕ್ಯಾಟಗರಿ ರಿಸರ್ವೇಶನ್ ಹಾಕಿರ್ತೀರಿ ಆ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸು, ಎಲ್ಲ ಮಾರ್ಕ್ಸ್ ಕಾರ್ಡ್ PGದು ನಿಮ್ಮ ಎಲ್ಲಾ ಮಾರ್ಕ್ಸ್ ಕಾರ್ಡು ಏನ್ ಮಾಡ್ಬೇಕಂದ್ರ ಅಟೆಸ್ಟೆಡ್ ಮಾಡಿಸ್ಬೇಕು. ನಿಮ್ದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಟೆಸ್ಟೆಡ್ ಮಾಡಿಸ್ಬೇಕು. ಮತ್ತೆ ಏನಾದ್ರೂ ನಿಮ್ದು ಹೆಸರು ಏನಾದ್ರೂ ಚೇಂಜಸ್ ಇತ್ತು ಅಂದ್ರ ಆ ಒಂದು ಹೆಸರಿಗೋಸ್ಕರ ನೀವು ಕೋರ್ಟ್ ಅಫಿಡವಿಟ್ ಮಾಡಿಸ್ಬೇಕು. ಹೀಗೆಲ್ಲ ಮಾಡಿಸಿ ನೀವೇನ್ ಮಾಡ್ಬೇಕಂದ್ರ 2 ಸೆಟ್ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಈಗ ಕಟ್ ಆಫ್ ಬಗ್ಗೆ ಏನ್ ಮಾಡೋಣ ಅಂದ್ರ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೆಯದಾಗಿ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಅಂದ್ರ 232 ಇಸ್ ದಿ ಹೈಯೆಸ್ಟ್ ಸ್ಕೋರ್. ಅದರಲ್ಲಿ ಜಿಎಂಗೆ ಎಷ್ಟಕ್ಕೆ ನಿಂತಿದೆ ಅಂದ್ರ 172 ಇಸ್ ದಿ ಜಿಎಂ ಕಟ್ ಆಫ್. ನೆಕ್ಸ್ಟ್ ಏನಾಗಿದೆ ಅಂದ್ರ ಕ್ಯಾಟಗರಿ ವೈಸ್ ಚೇಂಜ್ ಆಗ್ತಾ ಬಂದಿದೆ. ಸೊ ಇದನ್ನ ಏನ್ ಮಾಡಿ ಅಂದ್ರ 1 by 1 ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ನಡಕ್ಕೆ ಎಷ್ಟಿದೆ ಅಂದ್ರ ಹೈಯೆಸ್ಟ್ ಸ್ಕೋರ್ 224 ಇದೆ. ನೆಕ್ಸ್ಟ್ ಇದಕ್ಕ ಒಂದು ಜನರಲ್ ಕ್ಯಾಟಗರಿ ಎಷ್ಟು ಬಿದ್ದಿದೆ ಅಂದ್ರ 156 ಇಸ್ ದಿ ಏನಂದ್ರ ಹೈಯೆಸ್ಟ್ ಕ್ಯಾಟಗರಿ. ಹೈಯೆಸ್ಟ್ ಏನಿದೆ ಅಂದ್ರ ಒಂದು ಕಟ್ ಆಫ್ ಬಿದ್ದಿದೆ. ನೆಕ್ಸ್ಟ್ ಎಕನಾಮಿಕ್ಸ್ ಇದ್ದ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಅಂದ್ರ 220 ಇದೆ. ನೆಕ್ಸ್ಟ್ ಇದ್ರದ್ದು ಏನಿದೆ ಅಂದ್ರ ಒಂದು ಜನರಲ್ ಎಷ್ಟು ಬಂದಿದೆ ಅಂದ್ರ ಇದ್ರದ್ದು 164 ಇಸ್ ದಿ ಜನರಲ್ ಒಂದು ಕಟ್ ಆಫ್ ಆಗಿದೆ. ನೆಕ್ಸ್ಟ್ ಇಂಗ್ಲಿಷ್ ಇದ್ದು 238 ಇಸ್ ದಿ ಹೈಯೆಸ್ಟ್ ಸ್ಕೋರ್. ಅದರಲ್ಲಿ ಜಿಎಂಗೆ ಎಷ್ಟಿದೆ ಅಂದ್ರ ಜಿಎಂಗೆ 170 ಇಸ್ ದಿ ಹೈಯೆಸ್ಟ್ ಸ್ಕೋರ್ 170. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ಗೆ 258 ಇಸ್ ದಿ ಹೈಯೆಸ್ಟ್. ಮತ್ತೆ ಇದ್ರೊಳಗ ಜಿಎಂಗೆ ಎಷ್ಟಿದೆ ಅಂದ್ರ 168 ಇಸ್ ದಿ ಜಿಎಂ ಕಟ್ ಆಫ್ ಇದೆ. ನೆಕ್ಸ್ಟ್ ಹಿಸ್ಟರಿಗೆ ಸಂಬಂಧಪಟ್ಟಂತೆ 230 ಇದು ಏನಂದ್ರ ಹೈಯೆಸ್ಟ್ ಸ್ಕೋರು. ನೆಕ್ಸ್ಟ್ ಜಿಎಂಗೆ ಏನಿದೆ ಅಂದ್ರ 160 ಇದೆ. ನೆಕ್ಸ್ಟ್ ಆಮೇಲೆ ಏನಿದೆ ಅಂದ್ರೆ ಚೇಂಜಸ್ ಜಿಎಂ ಹೈಯೆಸ್ಟ್, ಆಮೇಲೆ ಕ್ಯಾಟಗರಿ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೀವೇನ್ ಮಾಡಿ ಅಂದ್ರ ಒಂದ್ಸರಿ ನೋಡ್ಕೊಂತ ಬನ್ನಿ. ನೆಕ್ಸ್ಟ್ ಸೋಶಿಯಾಲಜಿಗೆ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಅಂದ್ರ 208 ಇದೆ. ಇದಕ್ಕ ಜಿಎಂದು ಕಟ್ ಆಫ್ ಎಷ್ಟು ಬಂದಿದೆ ಅಂದ್ರ 156 ಇದೆ. ನೆಕ್ಸ್ಟ್ ಜಿಯೋಗ್ರಫಿದು ಹೈಯೆಸ್ಟ್ ಸ್ಕೋರು 222. ಇದಕ್ಕೆ ಜನರಲ್ ಕ್ಯಾಟಗರಿಗೆ ಎಷ್ಟು ನಿಂತಿದೆ ಅಂದ್ರ 182 ಗ ನಿಂತಿದೆ. ನೆಕ್ಸ್ಟ್ ಯಾವ್ದಂದ್ರ ಹಿಂದಿದು ಏನಂದ್ರ 184 ಇಸ್ ದಿ ಹೈಯೆಸ್ಟ್ ಸ್ಕೋರ್. ನೆಕ್ಸ್ಟ್ ಜಿಎಂಗೆ ಎಷ್ಟಿದೆ ಅಂದ್ರ 156 ಕ್ಕೆ ನಿಂತಿದೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಎಷ್ಟಿದೆ ಅಂದ್ರ ಹೈಯೆಸ್ಟ್ ಸ್ಕೋರು 248 ಇದೆ. ಇದ್ರದ್ದು ಒಂದು ಜಿಎಂ ಎಷ್ಟಕ್ಕೆ ನಿಂತಿದೆ ಅಂದ್ರ 206 ಕ್ಕೆ ನಿಂತಿದೆ. ನೆಕ್ಸ್ಟ್ ಎಜುಕೇಶನ್ ಇದ್ರದ್ದು ಹೈಯೆಸ್ಟ್ ಸ್ಕೋರು 322. ಇದು ಜಿಎಂಗೆ ಎಷ್ಟು ನಿಂತಿದೆ ಅಂದ್ರ 188 ಇಸ್ ದಿ ಜಿಎಂ. ನೆಕ್ಸ್ಟ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಇದ್ರದ್ದು 212 ಇಸ್ ದಿ ಹೈಯೆಸ್ಟ್ ಸ್ಕೋರು. ಅಂಡ್ ಜನರಲ್ ಕ್ಯಾಟಗರಿ ಎಷ್ಟಕ್ಕೆ ನಿಂತಿದೆ ಅಂದ್ರ 178 ಇಸ್ ದಿ ಜನರಲ್. ನೆಕ್ಸ್ಟ್
ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಇದರದ ಹೈಯೆಸ್ಟ್ ಸ್ಕೋರು 206. ಇದಕ್ಕೆ ಒಂದು GMದು ಎಷ್ಟು ನಿಂತಿದೆ ಅಂದ್ರೆ ಕಟ್ ಆಫ್ 170 ನಿಂತಿದೆ. ನೆಕ್ಸ್ಟ್ ಸೈಕಾಲಜಿ ಇದು ಹೈಯೆಸ್ಟ್ ಸ್ಕೋರು 238. ಇದು ಎಷ್ಟಕ್ಕೆ ನಿಂತಿದೆ ಅಂದ್ರೆ GM 202ಗೆ ಸೈಕಾಲಜಿ ಒಂದು ಸೈಕಾಲಜಿ ಇದು ಎಷ್ಟಕ್ಕೆ ನಿಂತಿದೆ ಅಂದ್ರೆ ಜನರಲ್ ಕ್ಯಾಟಗರಿ 202ಕ್ಕೆ ನಿಂತಿದೆ. ನೆಕ್ಸ್ಟ್ ಸೋಷಿಯಲ್ ವರ್ಕ್ ಇದರದ್ದು ಹೈಯೆಸ್ಟ್ ಸ್ಕೋರು 210. GMದು ಎಷ್ಟಿದೆ ಅಂದ್ರೆ ಕಟ್ ಆಫ್ 174 ಇದೆ. ನೆಕ್ಸ್ಟ್ ಲಾದ್ ಎಷ್ಟಿದೆ ಅಂದ್ರೆ ಒಂದು ಹೈಯೆಸ್ಟ್ ಸ್ಕೋರು 214ಕ್ಕೆ ನಿಂತಿದೆ. ಮತ್ತೆ ಇದರದ್ದು ಒಂದು ಜನರಲ್ ಕ್ಯಾಟಗರಿ ಎಷ್ಟಿದೆ ಅಂದ್ರೆ 184 ಇಸ್ ದಿ ಜನರಲ್ ಕ್ಯಾಟಗರಿ. ನೆಕ್ಸ್ಟ್ ಸಂಸ್ಕೃತ ಇದಕ್ಕೆ ಹೈಯೆಸ್ಟ್ ಸ್ಕೋರು 184ಕ್ಕೆ ನಿಂತಿದೆ. ನೆಕ್ಸ್ಟ್ ಇದ್ರದ್ದು ಜನರಲ್ ಕ್ಯಾಟಗರಿ ಎಷ್ಟಿದೆ ಅಂದ್ರೆ 170 ಇದೆ. ನೆಕ್ಸ್ಟ್ ಫಿಸಿಕಲ್ ಎಜುಕೇಶನ್ 196 ಇಸ್ ದಿ ಹೈಯೆಸ್ಟ್ ಸ್ಕೋರ್. ನೆಕ್ಸ್ಟ್ ಜನರಲ್ ಕ್ಯಾಟಗರಿ ಎಷ್ಟಿದೆ ಅಂದ್ರೆ 160 ಇದೆ. ನೆಕ್ಸ್ಟ್ ಉರ್ದು ಹೈಯೆಸ್ಟ್ ಸ್ಕೋರು 206. ನೆಕ್ಸ್ಟ್ ಇದು ಜನರಲ್ ಕ್ಯಾಟಗರಿ 176ಕ್ಕೆ ನಿಂತಿದೆ. ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 254 ಇಸ್ ದಿ ಹೈಯೆಸ್ಟ್ ಸ್ಕೋರು. ಅದು 214 ಏನಂದ್ರ ಜನರಲ್ ಕ್ಯಾಟಗರಿ ನಿಂತಿದೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ ಎಷ್ಟು ಹೈಯೆಸ್ಟ್ ಸ್ಕೋರು 226 ಇಸ್ ದಿ ಹೈಯೆಸ್ಟ್ ಸ್ಕೋರು. ಮತ್ತೆ ಜನರಲ್ ಕ್ಯಾಟಗರಿ ಎಷ್ಟಕ್ಕೆ ನಿಂತಿದೆ ಅಂದ್ರೆ 160ಗೆ ಏನಾಗಿದೆ ಅಂದ್ರೆ ಜನರಲ್ ಕ್ಯಾಟಗರಿ ನಿಂತಿದೆ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಸೈನ್ಸ್ 210 ಇಸ್ ದಿ ಹೈಯೆಸ್ಟ್ ಸ್ಕೋರು. ಜನರಲ್ ಕ್ಯಾಟಗರಿ ಎಷ್ಟಕ್ಕೆ ನಿಂತಿದೆ ಅಂದ್ರೆ 156 ನಿಂತಿದೆ. ನೆಕ್ಸ್ಟ್ ಕೆಮಿಕಲ್ ಸೈನ್ಸ್ ಹೈಯೆಸ್ಟ್ ಸ್ಕೋರು 202. ಇದ್ರದ್ದು ಜನರಲ್ ಕ್ಯಾಟಗರಿ 154ಕ್ಕೆ ನಿಂತಿದೆ. ನೆಕ್ಸ್ಟ್ ಹ್ಯೂಮನ್ ಸ್ಟಡೀಸ್ ಇದರದ್ದು ಹೈಯೆಸ್ಟ್ ಸ್ಕೋರು 212. ಇದಕ್ಕೆ ಒಂದು GMಗೆ ಎಷ್ಟು ನಿಂತಿದೆ ಅಂದ್ರೆ 198ಕ್ಕೆ ನಿಂತಿದೆ. ನೆಕ್ಸ್ಟ್ ಪರ್ಫಾರ್ಮಿಂಗ್ ಆರ್ಟ್ಸ್ 176 ಇಸ್ ದಿ ಹೈಯೆಸ್ಟ್ ಸ್ಕೋರು. ಜನರಲ್ ಕಟ್ ಆಫ್ ಎಷ್ಟಿದೆ ಅಂದ್ರೆ 164ಕ್ಕೆ ನಿಂತಿದೆ. ನೆಕ್ಸ್ಟ್ ಮ್ಯೂಸಿಕ್ 220 ಇಸ್ ದಿ ಹೈಯೆಸ್ಟ್ ಸ್ಕೋರು. 220 ಇಸ್ ದಿ ಹೈಯೆಸ್ಟ್ ಸ್ಕೋರು. ನೆಕ್ಸ್ಟ್ ಇದ್ರದ್ದು ಕಟ್ ಆಫ್ ಜನರಲ್ ಎಷ್ಟಕ್ಕೆ ನಿಂತಿದೆ ಅಂದ್ರೆ 160 ಸಾರಿ ಎಷ್ಟಕ್ಕೆ ನಿಂತಿದೆ ಅಂದ್ರೆ 190ಗೆ ನಿಂತಿದೆ. 190ಗೆ ನಿಂತಿದೆ. ನೆಕ್ಸ್ಟ್ ಕೊನೆಯದಾಗಿ ವಿಜುವಲ್ ಆರ್ಟ್ಸ್ ಇದರದ್ದು ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಅಂದ್ರೆ 194. ಇದಕ್ಕೆ ಜನರಲ್ ಕ್ಯಾಟಗರಿ ಎಷ್ಟಕ್ಕೆ ನಿಂತಿದೆ ಅಂದ್ರೆ 170ಗೆ ನಿಂತಿದೆ. ಸೊ ಇದೇನಾಗಿತ್ತು ಅಂದ್ರೆ ನಿಮ್ಮ ಒಂದು ಇದು ಯಾವ್ದು ಬರ್ತದೆ ಅಂದ್ರೆ ಕಟ್ ಆಫ್ ನಿಮ್ಮ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಬರುತ್ತೆ. ಸೊ ನೀವು ಮುಂದೆ ಇದನ್ನೆಲ್ಲ ಏನ್ ಮಾಡ್ರಿ ಅಂದ್ರೆ ರಿಸಲ್ಟ್ಸ್ ನ ಇನ್ ಡಿಟೇಲ್ಡ್ ಆಗಿ ನೋಡ್ಕೋರಿ. ನಿಮ್ ಕ್ಯಾಟಗರಿ ಯಾವ್ದಂತ ನೋಡ್ಕೋರಿ. ಇನ್ ಕೇಸ್ ನೀವೇನಾದ್ರೂ ಕ್ವಾಲಿಫೈಡ್ ಆಗಿದ್ರೆ ನಿಮ್ಗೆಲ್ಲ ಆಲ್ ದ ಬೆಸ್ಟ್. ಮತ್ತೆ ನೀವೇನಾಗ್ರಿ ಅಂದ್ರ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ಗೆ ರೆಡಿ ಆಗ್ರಿ. ನಿಮ್ ನೇಮ್ಸ್ ಒಳಗೆ ಏನಾದ್ರೂ ಕರೆಕ್ಷನ್, ಡೇಟ್ ಆಫ್ ಬರ್ತ್ ಒಳಗೆ ಏನಾದ್ರೂ ಕರೆಕ್ಷನ್ಸ್, ಹೀಗೆ ಏನಾದ್ರೂ ಕರೆಕ್ಷನ್ಸ್ ಇದ್ವು ಅಂದ್ರೆ ನೀವೇನ್ ಮಾಡ್ರಿ ಅಂದ್ರ ಅವನ್ನೆಲ್ಲವನ್ನು ಈಗ ತಿದ್ದುಪಡಿ ಮಾಡಿಸ್ಕೋರಿ. ಅಂದ್ರ ಕೋರ್ಟ್ ಅಫಿಡವಿಟ್ ಮಾಡಿಸ್ಕೋರಿ. ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರ ನೆಕ್ಸ್ಟ್ ನಿಮ್ಗ ಆಗಾಗ ವೆಬ್ಸೈಟ್ ನ ನೋಡ್ತಾ ಇರಿ. ನಿಮ್ಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರ. ಆದಷ್ಟು ಬೇಗ ನಿಮ್ಗೆ ಏನ್ ಬರುತ್ತೆ ಅಂದ್ರ ನಿಮ್ಮ ಸರ್ಟಿಫಿಕೇಟ್ಸ್ ಗಳು ನಿಮ್ಗೆ ಸಿಗುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಏನಾದ್ರೂ ಬೇಕಾಗಿದ್ರೆ ಕೆಸೆಟ್ ರಿಸಲ್ಟ್ಸ್ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.